ಕಟೀಲ್ ದುರ್ಗಾ ಪರಮೇಶ್ವರ ಎಂಟ್ರಿ ಆದ್ವಿ ಇವಾಗ. ನೋಡಿ ಹುಡುಗ ಎದುರ್ತಾ ಇದ್ದಾನೆ, ಬೇಡ ಬೇಡ. ಕೊರಗಜ್ಜ ಮೂಲಸ್ವಾಮಿ ದೇವಸ್ಥಾನ. ಪ್ರಸಾದ ಚಕ್ಲಿ ಕೊಡ್ತಾರೆ. ನಮ್ಮ ಸುನಿ ಬೇರೆ ಒಂದು ಕವನ ಬರಿತಾ ಇದ್ದಾನೆ ರಾಕಿ ಮೇಲೆ, ಆಮೇಲೆ ಓದ್ ಹೇಳಿ. ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ಹೀಗೆ ಲೇಟ್ ಆಯ್ತದೆ ಹೇಳೋದು, 6 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ, 10 ಗಂಟೆಗೆ ಹೋಗಿ ಕೇಳಲ್ಲ. ನೆಕ್ಸ್ಟ್ ಎಲ್ಲ ಟ್ರಿಪ್ ಹೋದಾಗ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಕಟೀಲ್ ದುರ್ಗಾ ಪರಮೇಶ್ವರ ಎಂಟ್ರಿ ಆದ್ವಿ ಇವಾಗ. ಓಹೋ, ಟಾರ್ ರೋಡ್ ಕಾಲು ಹಿಡೋಕ್ಕಾಗ್ತಲ್ಲ, ಅನ್ಸುಡ್ತಾ ಇದೆ. ಈಗ ಪ್ರಸಾದ 3 ಗಂಟೆ ಕ್ಲೋಸ್ ಅಂತ ಹೇಳಿದ್ದಾರೆ. ನಾವು 3 ಗಂಟೆಗೆ ಬಂದಿದ್ದೀವಿ ಕರೆಕ್ಟಾಗಿ. ಈಗ ಸಿಗುತ್ತೋ ಎಲ್ಲೋ ನೋಡೋಣ. ನಮ್ಮ ಲಕ್ ಚೆನ್ನಾಗಿದ್ರೆ ಪ್ರಸಾದ ಸಿಗುತ್ತೆ. ಆನೆ ಇದೆಯಾ ಇಲ್ಲಿ? ಹೊಸ್ದಾಗಿ ಮದುವೆ ಆಗಿರೋ ಹುಡುಗ ಟರ್ಕಿ ಟವಲ್ ಹಾಕೊಂಡು ಓಡಾಡ್ತಿದ್ದ ನೋಡ್ರಿ. ಇಲ್ಲಿ ನೈಟ್ ಪ್ಯಾಂಟು ಒಳಗೆ ಬಿಡಲ್ಲ ಸಚ್ಚಿ. ನೋಡಿ, ದೇವಸ್ಥಾನದೊಳಗಡೆ ನದಿ ಹರಿತಿದೆ. ಸೆಂಟ್ರಲ್ಲಿ ನದಿ ಮಧ್ಯ ಮೇಲೆ ಕಟ್ಟಿರೋದು ದೇವಸ್ಥಾನ ಇದು. ನೋಡಿ, ಫಸ್ಟ್ ಊಟಕ್ಕೆ ಬಂದ್ವಿ, ಕೌಂಟ್ರ್ ಕ್ಲೋಸ್ ಆಗಿಬಿಡುತ್ತೆ ಅಂತ. ಒಳ್ಳೆ ಅನ್ನ ಸಾಂಬಾರು ಊಟ, ಅನ್ನ ಸಾಂಬಾರು, ಪಲ್ಯ, ಪ್ರಸಾದ ಸಖತ್ತಾಗಿದೆ. ಊಟ ಆಯಿತು ಫ್ರೆಂಡ್ಸ್. ಊಟ ಮುಗಿಸ್ಕೊಂಡೀಗ ಈಗ ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ. ದೇವ್ರ ದರ್ಶನ ಮಾಡಿದ್ರು ನೀವು? ಇಲ್ಲ, ನಾವು ಮಾಡಲಿಲ್ಲ. ಫಸ್ಟ್ ಊಟ ಮಾಡ್ಕೊಂಬಂದ. ಸೊ ಈಗ ಹೋಗ್ತಾಯಿದ್ದೀವಿ. ಊಟದ ಟೈಮಿಂಗ್ಸ್ ಕ್ಲೋಸ್ ಆಗುತ್ತೆ, 3 ಗಂಟೆ, ಅದಕ್ಕೆ ಫಸ್ಟ್ ಬಂದ್ವಿ. ಸೊ ಇಲ್ಲಿಂದ ನಮ್ಮದು ಟೆಂಪಲ್ ರನ್ ಸ್ಟಾರ್ಟ್ ಆಗುತ್ತೆ. ಕಟೀಲು, ಮಂಗಳೂರು, ಕೊರಗಜ್ಜ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಇನ್ನು ಎಲ್ಲ ಟೆಂಪಲ್ ರನ್ ಸೀರೀಸ್ ನಮ್ಮದು. ಮನೆಯೆಲ್ಲ ಪಾರ್ಟಿ, ಇವಾಗೆಲ್ಲ ಟೆಂಪಲ್ ರನ್. ಈಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲ ಹೊಸ ವರ್ಷ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಎಲ್ರಿಗೂ ಬೇಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಬರ್ತೀವಿ. ಈಗ ಒಳಗೆ ಅಲೋ ಮಾಡಲ್ಲ ಕ್ಯಾಮ್ರಾ, ನೋಡೋಣ. ಇದು ನೋಡಿ ಫ್ರೆಂಡ್ಸ್, ನದಿಗೂ ದೇವಸ್ಥಾನಕ್ಕೂ ಬ್ರಿಡ್ಜ್ ಕಟ್ಟಿದ್ದಾರೆ. ಇದು ಊಟದ ಅಲಗು. ಊಟ ಸಖತ್ತಾಗಿತ್ತು. ಆದರೆ ಏನಂದರೆ ಫಸ್ಟ್ ಅನ್ನ ಸಾರು ಹಾಕ್ತಾರೆ, ಆಮೇಲೆ ಪಾಯಸ ಹಾಕೋದಿಲ್ಲಿ. ಕನ್ಫ್ಯೂಷನ್. ನಮ್ಮ ಕಡೆ ಫಸ್ಟ್ ಪಾಯಸ ತಿಂದು ಆಮೇಲೆ ಅನ್ನ ಸಾರು ತಿನ್ನೋರಲ್ಲ ನಾವೆಲ್ಲ. ಆಮೇಲೆ ಮಜ್ಜಿಗೆನೂ ಇತ್ತು ಹೆಂಗೋ ಸದ್ಯದಲ್ಲಿ. ಈಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಕ್ಯೂ ಏನಿಲ್ಲ, ಆರಾಮಾಗಿ. ನೋಡಿ, ಅದೇ ದೇವಸ್ಥಾನ. ಒಳಗಡೆ ಹೋದರೆ ಮೊಬೈಲ್ ಅಲೋ ಇಲ್ಲ. ಸೊ ಇಲ್ಲೇ ಎಂಡ್ ಮಾಡ್ತೀನಿ. ಒಳಗಡೆ ಹೋಗಿ ಬಂದಮೇಲೆ ಸಿಗೋಣ ಮತ್ತೆ. ನೋಡಿ ಫ್ರೆಂಡ್ಸ್, ಆನೆ ಲಕ್ಷ್ಮಿ, ಮಹಾಲಕ್ಷ್ಮಿ. ಇದು ಕ್ರಿಕೆಟು, ವಾಲಿಬಾಲ್ ಎಲ್ಲ ಆಡಿಸ್ತಾರೆ ಇದ್ರ ಕೈಲಿ. ನೋಡಿರ್ತೀರ ನೀವು. ನೋಡಿ ಹುಡುಗ ಎದುರ್ತಾ ಇದ್ದಾನೆ, ಬೇಡ ಬೇಡ. ಆನೆ ಹೆಸರು ಮಹಾಲಕ್ಷ್ಮಿ. ಇದೆ ನೋಡಿ ಎಂಟ್ರೆನ್ಸ್. ನೋಡಿ ಫ್ರೆಂಡ್ಸ್, ಕೊರಗಜ್ಜ ಒರಿಜಿನಲ್ ಮೂಲಸ್ಥಾನ ಕೊರಗಜ್ಜ ಇದೆ ದೇವಸ್ಥಾನ. ಪಾರ್ಕಿಂಗ್ ಸ್ಟ್ರೈಟ್, ಪಾರ್ಕಿಂಗ್ ಮೇಲೆ ಮಾಡಬೇಕಂತೆ. ಇಲ್ಲಿ ಕೊರಗಜ್ಜ ಅಂತ ಹೊಡೆದ್ರೆ ನಿಮಗೆ ಹೆಚ್ಚು ಕಮ್ಮಿ ಒಂದು 7-8 ದೇವಸ್ಥಾನಗಳು ತೋರಿಸ್ತಾರೆ. ಬಟ್ ಇದು ಒರಿಜಿನಲ್ ಯಾವ ಹೆಸರು ಹೇಳಿದ್ದು? ಕೊತ್ತಾರು. ಗೂಗಲ್ ಮ್ಯಾಪಲ್ಲಿ ಕೊರಗಜ್ಜ ಟೆಂಪಲ್ ಕೊತ್ತಾರು ಅಂತ ಹೊಡೆದ್ರೆ ಸೀದಾ ಇಲ್ಲಿಗೆ ಬರ್ತೀವಿ ನೋಡಿ, ಇದೇ ಸ್ಪಾಟು. ಆ್ಯಕ್ಚುಲಿ ಬೇಜಾನ್ ಕೊರಗಜ್ಜ ದೇವಸ್ಥಾನಗಳಿದೆ, ಬಟ್ ಇದು ಒರಿಜಿನಲ್ ಮೂಲಸ್ಥಾನದ್ದು. ಇದು ದೇವಸ್ಥಾನ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ಜನ ಏನಿಲ್ಲ ಅಷ್ಟು. ನೋಡಿ, ಇದೇ ಒರಿಜಿನಲ್ ಕೊರಗಜ್ಜ ಮೂಲಸ್ವಾಮಿ ದೇವಸ್ಥಾನ. ಸ್ಲಿಪ್ಪರ್ಸ್ ಅಲ್ಲೇ ಬಿಟ್ಟು ಬಂದ್ರೆ ನೀವು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಎಷ್ಟು ತೋರಿಸುತ್ತಾನೆ? ಒಂದು 7-8 ತೋರಿಸುತ್ತಾನೆ ಕೊರಗಜ್ಜ ಇನ್ ಮಂಗಳೂರು ಅಂತ. ಬಟ್ ಇದು ಒರಿಜಿನಲ್ ಪ್ಲೇಸ್. ಇದು ಏನ ಬರೋ ಇಲ್ಲ ಬಿಡ್ಬೋದು, ಏನಾಗಲ್ಲ. ಇದು ಮೂಲಸ್ಥಾನ ಅಂತ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ಕೊತ್ತಾರು ಅಲ್ಲೇ ಸಚ್ಚಿದು. ಕೊತ್ತಾರು ಗೂಗಲ್ ಮ್ಯಾಪಲ್ಲಿ ಕೊರಗಜ್ಜ ಟೆಂಪಲ್ ಕೊತ್ತಾರು ಅಂತ ಹೊಡೆದ್ರೆ ಬರುತ್ತೆ. ಮಂಗಳೂರಿಂದ 10 ಕಿಲೋಮೀಟರ್ಸ್ ದೂರದಲ್ಲೇ ಇದೆ. ಇದು ನೋಡಿ ನಮ್ಮ ರಾಕಿ ಬಾಯ್
ಕುತ್ತಾರು ಕುತ್ತಾರು. ಫಸ್ಟ್ ಟೈಮ್ ನೀನು ಬರ್ತಿರೋದು? ಹೌದು. ಎಲ್ಲರೂ ಫಸ್ಟ್ ಟೈಮೇ ಬರ್ತಿರೋದು ಇಲ್ಲಿಗೆ. ಅಲ್ಲಿದೆ ನೋಡಿ, ತೋರಿಸ್ಬಿಡು ಅನ್ಸುತ್ತೆ ನೋಡಿ, ಕ್ಷೇತ್ರ ಕುತ್ತಾರು. ಅಡ್ರೆಸ್ ಇದೆ ನೋಡಿ. ಬಿಟ್ಟ ಮಳೆ ಬಿಟ್ಟ. ಇದು ನೋಡಿ, ಆದಿಸ್ಥಳ ರಕ್ತೇಶ್ವರಿ ಅಮ್ಮನವರ ದೇವಸ್ಥಾನ ಸನ್ನಿಧಿ ಇದು. ನೋಡಿ, ಇಲ್ಲಿ ದೇವ್ರುಗಳು 4 ದೇವ್ರುಗಳ ಹೆಸರುಗಳು ಹಾಕಿದೆ ನೋಡಿ. ಇಲ್ಲಿ ಕುಮಾರಧಾರು, ಸಿರಿ, ಸೋಮು. ಇದು ಕೊರಗಜ್ಜ ದೇವಸ್ಥಾನ. ಇದನ್ನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಇಲ್ಲಿ ದೇವಸ್ಥಾನ ಇನ್ನೂ ಆಗಬೇಕು. ಇವಾಗ ಇಲ್ಲಿ ಇಟ್ಟಿದ್ದಾರೆ ದೇವ್ರನ್ನ ನೋಡಿ. ಸಗಣಿ ನೀರು ಹಾಕಿ ಬಳಸಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. ಇಲ್ಲಿ ಪ್ರಸಾದ ಚಕ್ಲಿ ಕೊಡ್ತಾರೆ ದೇವರಿಗೆ. ಇಲ್ಲಿ ನೈವೇದ್ಯ ಡ್ರಿಂಕ್ಸ್ ಮಾಡ್ತಾರೆ. ನೋಡಿದ್ರೆ ಬಾಟ್ಲುಗಳೆಲ್ಲ ಅಲ್ಲಿ ಎಲ್ಲ ಬಾಟ್ಲ ತೋರಿಸ್ತೀನಿ, ವೀಡಿಯೋದಲ್ಲಿದೆ. ಅದಕ್ಕೆ ಫಸ್ಟ್ ಟೈಮ್ ಮನೆ ಹೆಂಗಷ್ಟು ವೈಬ್ಸ್ ಚೆನ್ನಾಗಿದೆ, ಸೂಪರ್ ವೈಬ್ಸ್. ಇದೇ ಒರಿಜಿನಲ್. ನೀ ಫಸ್ಟ್ ಟೈಮ್ ವೈಬ್ಸ್ ಹೆಂಗೆ ಅನಿಸ್ತು ಇಲ್ಲಿ ಬಂದು? ಚೆನ್ನಾಗಿದೆ. ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ಇಲ್ಲಿ ಬಂದರೆ. ಚೆನ್ನಾಗಿತ್ತು. ಬಟ್ ಇಲ್ಲಿ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು ಕೋಲ ದೇವಸ್ಥಾನದಲ್ಲಿ ಏನೋ ಸ್ಪೆಷಲ್ ಫಂಕ್ಷನ್ ಇದ್ದರೆ ಎಲ್ಲ ಗ್ರೂಪಲ್ಲಿ ಇನ್ಫಾರ್ಮೇಷನ್ ಹಾಕ್ತಾರಂತೆ. ಸೊ ಅಟೆಂಡ್ ಮಾಡೋದಿದ್ದರೆ ಮಾಡ್ಬೋದು. ನೀವು ಯಾರು ಜಾಯ್ನ್ ಆಗಬೇಕು ಅಂದರೆ ಹೇಳಿ, ಲಿಂಕ್ ಕಳಿಸ್ತೀವಿ, ಜಾಯ್ನ್ ಆಗ್ಬೋದು ನೀವು. ಸ್ಟೋರಿಲಿ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀವಿ ಅದನ್ನ ಬೇಕಾದ್ರೆ. ಬಟ್ ಈ ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ. ಇನ್ನೂ ಎಷ್ಟು ದಿನ ಆಗುತ್ತೋ ಅದು ಮುಗಿಯೋಷ್ಟಲ್ಲಿ. ಸೊ ಈಗ ಇಲ್ಲಿ ದರ್ಶನ ಆಯಿತು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. 2 hours ಆಗುತ್ತೆ. 7:30 8 ಗಂಟೆ. ನಮ್ಮ ಸುನಿ ಬೇರೆ ಒಂದು ಕವನ ಬರಿತಿದ್ದಾನೆ ರಾಕಿ ಮೇಲೆ. ಆಮೇಲೆ ಓದಿ ಹೇಳ್ಸಿತ್ತಡೀರಿ ಅವ್ನ ಕೈಯಲ್ಲಿ ಅದೇನು ಬರಿತಿದ್ದಾನೆ ಕವನ. ಇವನು ಅಣ್ಣ ಬೈದ, ನೀನು ಕನ್ನಡ MA ಮಾಡಿಬಿಟ್ಟು ವೇಸ್ಟ್ ನೀನು ಅಂತ. ಅದಕ್ಕೆ ನಿನ್ನ ಮೇಲೆ ಒಂದು ಕವನ ತೋರಿಸ್ತೀನಿ ಅಂತ ಹೇಳಿದ್ದಾನೆ. ಟೈಪ್ ಮಾಡ್ತೇನೆ, ತೋರಿಸ್ತೀನಿ. ತೋರಿಸೋ ಸುನೇಲ್. ಆಮೇಲೆ ಅವನ ಕೈಲೇ ಹೇಳ್ಸಂತಡಿ, ಹೇಳ್ತಾನೆ ಅವನೇ ಅವಾಗ. ಹಾಯ್ ಫ್ರೆಂಡ್ಸ್, ಈಗ ಧರ್ಮಸ್ಥಳದಲ್ಲಿ ರೂಮ್ ಮಾಡಿ ಸಹ್ಯಾದ್ರಿ ಲಾಡ್ಜಲ್ಲಿ ಎಲ್ಲ ಖಾಲಿ ಇದೆ. ಧರ್ಮಸ್ಥಳ ಏನು ರಶ್ ಇಲ್ಲ, ಎಲ್ಲ ರೆಸ್ಟ್ ಮಾಡ್ತಾಯಿದ್ದೀವಿ. ಈಗ ಹೋಗಿ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಇಂದ ಆಮೇಲೆ 9:30 ಊಟಕ್ಕೆ ಹೋಗ್ತೀವಿ. ದರ್ಶನ ನಾಳೆ ಬೆಳಗ್ಗೆ ಪೂಜೆ ಮಾಡ್ತಾರಲ್ಲ ಅವಾಗ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ತೀವಿ. ಧರ್ಮಸ್ಥಳದಲ್ಲಿ ಪಾನಿಪುರಿ ನಮ್ಮ ಹುಡುಗರು ಕ್ರೇಜ್ ನೋಡಿ. ಧರ್ಮಸ್ಥಳಕ್ಕೆ ಬಂದು ಪಾನಿಪುರಿ ತಿನ್ನೋ ಕ್ರೇಜ್. ಹಾಂ, ಮಸಾಲೆ ಪುರಿನೇ ಹೇಳಪ್ಪ. ಇವಾಗ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಧರ್ಮಸ್ಥಳದಲ್ಲಿ ಆಲ್ಟ್ ಆಗ್ಬಿಟ್ಟು ಇವಾಗ ಪಾನಿಪುರಿ ತಿಂದು ಈಗ ಒಂದು ಸ್ವಲ್ಪ ಹೊತ್ತು 1 hour ಶಾಪಿಂಗ್ ಮಾಡಿ ಆಮೇಲೆ ಊಟಕ್ಕೆ ಹೋಗ್ಬೇಕು. ನಮ್ಮ ಸುನಿ ಒಬ್ಬನೇ ಹೋಗ್ತಿದ್ದೀನಿ, ಏನು ತಗೋಣ ಅಂತ ನೋಡ್ಕೊಂಡು. ಹಾಂ, ಸಿಗೋಣ ಊಟದಲ್ಲಿ ಹೋಗ್ತೀವಿ. ತಡೀರಿ ಒಂದು ಸ್ವಲ್ಪ ಹೊತ್ತು. ಹಾಂ, ನೋಡಿ ಪುಣ್ಯಕ್ಷೇತ್ರ ಧರ್ಮಸ್ಥಳ ಆದಿಯೋಗಿ. ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ಧರ್ಮಸ್ಥಳದಲ್ಲಿ ಊಟ ಯಾಕೆ ಊಟ ಧರ್ಮಸ್ಥಳದ ಊಟ ಅಂದರೆ ಒಂದು ವೈಬ್ಸ್ ಇರುತ್ತೆ ಅಲ್ಲ, ಅದಕ್ಕೆ ಬಂದಿರೋದು. ಯಾವತ್ತೂ ಟೇಸ್ಟ್ ಕಮ್ಮಿ ಆಗಿಲ್ಲ ಧರ್ಮಸ್ಥಳದಲ್ಲಿ. ಹಂಗೆ ಬಂದಿದ್ದೀವಿ. ಜನ ಮಾತ್ರ ಇಲ್ಲ, ಜನ ಕಾಲಿದ್ದಾರೆ ನೋಡಿ. ಊಟದಲ್ಲೇ ಕಾಲಿದೆ ನೋಡಿ. ಧರ್ಮಸ್ಥಳದಲ್ಲಿ ನೋಡಿ ಊಟಕ್ಕೆ ಬರೋ ರೋಡೆಲ್ಲ ಚೇಂಜ್ ಮಾಡಿದ್ದಾರೆ. ಹೊಸದಿದು. ಫ್ರೆಂಡ್ಸ್ ಎಲ್ಲ ಊಟ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹತ್ರ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ನೋಡಿ ಫುಲ್ ಆಗಿಬಿಟ್ಟಿದೆ ನಮ್ಮ ಲಾಡ್ಜಲ್ಲಿ. ಅದಕ್ಕೆ ಅಲ್ಲಿ ಬಸ್ ಪಾರ್ಕಿಂಗ್ ಇತ್ತು, ಅಲ್ಲಿ ಮಾಡಿದ್ದೀವಿ ಕಾರ್ನ. ಈಗ ಹೋಗಿ ಮಲ್ಕೊಂಡ್ರೆ ಸೀದಾ ಬೆಳಗ್ಗೆ 6 ಗಂಟೆ ದರ್ಶನ. ಆವಾಗಲೇ ಎದ್ದೇಳೋದು. ಯಾಕೆ ಬಾಯ್ ಊಟ ಎಲ್ಲ ಆಯ್ತಾರಪ್ಪ? ಊಟ ಎಲ್ಲ ಸೂಪರ್. ಟೇಸ್ಟ್ ಮಾಮೂಲಿ ಚೇಂಜ್ ಇಲ್ಲ. ಇವತ್ತು ಸ್ವಲ್ಪ ಬೇರೆ ಸಾಂಬಾರು ಮಾಡಿದ್ರು. ಹುಳಿ. ಹ್ಞೂ, ಧರ್ಮಸ್ಥಳ ಊಟ ಅಂತ ಊಟ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇವತ್ತು.
ಚೆನ್ನಾಗಿತ್ತು. ಸೊ ಬೆಳಗ್ಗೆ ಎದ್ದ ತಕ್ಷಣ ಸಿಗೋಣ. ಅಲ್ಲಿವರೆಗೂ ಎಲ್ಲ ಗುಡ್ ನೈಟ್, ಮಲ್ಕೊಳ್ಳಿ, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಧರ್ಮಸ್ಥಳದಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಿದ್ವಿ. ಇನ್ನಿಬ್ಬರು ಊರಿಗೆ ಹೋದ್ರು, ಅವ್ರಿಗೇನು ಅರ್ಜೆಂಟ್ ಅಂತ. ಸೊ ಈಗ ಕೊನೆಗೆ ಉಳ್ಕೊಂಡಿದ್ದು ನಾವೇ 3 ಜನ. ಬೆಂಗಳೂರಿಂದ ಯಾರ್ಯಾರು ಬಂದಿದ್ವಿ ಅವರೇ ನಾವೇ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ 10 ಗಂಟೆ ಆಗಿದೆ. ಬೆಳಗ್ಗೆ ಲೇಟ್ ಆಯ್ತಿದೆ ಹೇಳೋದು. 6 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ. 10 ಗಂಟೆಗೆ ನಮ್ಮ ರಾಕಿ ಬಾಯ್ ವರ್ಕೆ ಸೌಂಡಿಗೆ ನಿದ್ದೆನೇ ಬರಲಿಲ್ಲ ನಮಗೆ. ಈಗ ಹೋಗ್ತೀವಿ ದರ್ಶನಕ್ಕೆ. ಏನೋ ಕ್ಲೋಸ್ ಆಗಿದೆ 11:30 ತನಕ ಅಂದರು. ಹಂಗೇನಾರು ಇತ್ತು ಅಂದರೆ ಸೂರ್ಯ ಟೆಂಪಲ್ ಹೋಗ್ಬಿಟ್ಟು ಬರ್ತೀವಿ ಇಲ್ಲಿಗೆ. ಆಮೇಲೆ ನೋಡೋಣ ಬನ್ನಿ, ಹೋಗ್ತಾ ಇದ್ದೀವಿ. ಹೊಸ ವರ್ಷಕ್ಕೆ ಸಿಂಗಾರಗೊಂಡಿರೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೋಡಿ, ಆದಿಯಾಗಿ ಸ್ಟ್ಯಾಚು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್, ಚೆನ್ನಾಗಿದೆ ನೋಡಿ. ಸೂರ್ಯ ಟೆಂಪಲ್ಗೆ ಬಂದಿರುವಾಗ ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಊಟ ಇರುತ್ತಂತೆ. ಊಟನೂ ಇರುತ್ತೆ. ಊಟ ದರ್ಶನ ಎರಡೂ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದಲ್ಲಿ ತಿಂಡಿ ಊಟ. ಆಮೇಲೆ ಸುಬ್ರಹ್ಮಣ್ಯದಲ್ಲೂ ಪ್ರಸಾದ ಸಿಗುತ್ತೆ, ಅಲ್ಲೂ ಊಟ ಮಾಡ್ತೀವಿ. ಪ್ರಸಾದ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೂ ಬಿಡಲ್ಲ ನಾವು, ತಿಂತಾ ಇರೋದೆ. ಸೂರ್ಯ ಟೆಂಪಲ್ ಬಂದಿದ್ದೀವಿ. ಈ ಟೆಂಪಲ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ಬಟ್ ಒಳಗೆ ಹೋಗ್ತೀವಿ, ಬನ್ನಿ ತೋರಿಸ್ತೀವಿ. ನೋಡಿ ಸೂರ್ಯ ಟೆಂಪಲ್ಲು. ಇಲ್ಲಿ ಏನು ಸ್ಪೆಷಲ್ ಅಂದರೆ ಇಲ್ಲೊಂದು ನಾಗಬನ ಅಂತ ಇದೆ ಆ ಕಡೆ. ಅಲ್ಲಿ ಹೋಗಿ ನೀವು ಹರಕೆ ಮಾಡಿಕೊಂಡು ಏನಾರು ಮನಸ್ಸಲ್ಲಿ ಅಡಿಕೆ ಹಿರಿಯ ಮೇಲೆ ಇಲ್ಲಿ ಬಂದ್ಬಿಟ್ಟು ಮಣ್ಣಿಂದ ಗೊಂಬೆ ಕೊಡ್ತಾರೆ. ಅದನ್ನ ತಂದು ಇಲ್ಲಿ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಆ ಜಾಗ ತೋರಿಸಿ ತೊಡೀರಿ, ಹರಕೆ ಮಾಡ್ಕೊಂಡು ಹೋಗ್ತೀವಲ್ಲ ಆ ಜಾಗ ಅಲ್ಲಿ ಮುಂದೆ ಇದೆ. ಇದೇ ನೋಡಿ, ಅಲ್ಲಿ ಕಾಣಿಸಿದಿಲ್ಲ ಮಣ್ಣಿನ ಹರಕೆ ಬನ. ಇಲ್ಲಿ ಹೋಗಿ ಬೇಡ್ಕೊಂಡು ಮನಸ್ಸಲ್ಲಿ ಇಲ್ಲಿ ಬೇಡ್ಕೊಬೇಕಣ. ಇಲ್ಲಿ ಬೇಡ್ಕೊಂಡು ಅಡಿಕೆ ಹಿಡಿಯರಿದ ಮೇಲೆ ಅಲ್ಲಿ ಮಣ್ಣಿನ ತೊಗೊಂಡೋಗಿ ಅಲ್ಲಿ ದೇವ್ರಿಗೆ ಕೊಟ್ಬಿಟ್ಟು ಹರಕೆ ತೀರಿಸ್ಬೇಕು. ಕಲ್ಯಾಣಿ ನೀರು ಖಾಲಿ ಆಗಿಬಿಟ್ಟಿದೆ ಫುಲ್ಲು. ಡ್ರ್ಯಾಗನ್ ನಮ್ಮ ಹುಡುಗ ನಾವು ಮಲಗಿರ್ತೀವಿ, ಸೋತೋಡ್ಕ ಹೊಡಿ ಅಂದರೆ ರೋಡ್ ಮಿಸ್ ಮಾಡ್ಕೊಂಬಿಟ್ಟು ಸೀದಾ ಸುಬ್ರಹ್ಮಣ್ಯ ಕರ್ಕೊಂಬಂದನು. ಇಲ್ಲಿ ಪ್ರಾಬ್ಲಮ್ ಮಲ್ಕೊಂಡ್ರೆ ಮ್ಯಾಪ್ ಹಾಕಿದ್ರೆ ಹಾಕೊಡ್ಲಿಲ್ಲ. 20 ಸತಿ ಓಡಾಡಿದೆ ಸೋತೋಡ್ಕಕ್ಕೆ, ಹುಡ್ಕೋತಿಲ್ಲ. 20 ಸತಿ ಬಂದ್ರೂ ಇದಾಗುತ್ತೆ. ಫುಲ್ ಜಾರ್ ಸೋಡಾ, ಗೆಟಿಂಗ್ ಫುಲ್ ಜಾರ್ ಸೋಡಾ. ಅರ್ಧ ಕೆಳಗೆ ಚೆಲ್ದಾಗೋದು, ಕುಡಿಯೋಕೆ ಬರಲ್ಲ ನಮ್ಮ ಹುಡುಗಿಗೆ. ಹೆಂಗಿದೆ ಜಕ? ಬರೀ ಇಂಥದೆಯ. ಸೂಪರಾ? ಗ್ಯಾಸೆಲ್ಲ ಔಟ್ ಆಗೋದು. ಚೆಲ್ಲ ಕಾಲು ಭಾಗ ಚೆಲ್ಲ, ಕಾಲು ಭಾಗ ಕೊಡ. ಕಣ್ಣು ಯಾಕೋ ಬೆಳ್ಳಗೆ ಬಿಡ್ತೀಯ ಹಂಗೆ. ಹುಷಾರು. ಇನ್ನೊಬ್ಬ ಹುಡುಗ ಮಡ್ಕ ಸೋಡಾ. ಪ್ರಿಪೇರ್ ಆಗ್ತಾ ಇದಾರೆ. ಈ ಕಡೆ ತೋರಿಸ್ತಾವ್ರು, ನಾವು ದರ್ಶನ ಡ್ರೆಸ್ ಹಾಕೊಂಡು ರೆಡಿ ಆಗಿದೆ ಅನ್ಕೊಂಡು ಇನ್ನೇನು ಅದ್ರಲ್ಲಿ ಕುಡಿಯೋದಾ? ಕೊಡ್ತಾರೆ. ಫ್ರೆಂಡ್ಸ್, ಇದು ಸುಬ್ರಹ್ಮಣ್ಯದಲ್ಲಿ ಸ್ಪೆಷಲ್ ಊಟ. ನಮ್ಮ ಫ್ರೆಂಡ್ ಚರಣ್ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಇಲ್ಲಿ ಲೆಟರ್ ಬರ್ಸ್ಕೊಂಬಂದು ಕೊಡ್ತಾರೆ. ಸೊ ಇದೆಲ್ಲ ಊಟ ಕೂತಿದ್ದೀವಿ, ಊಟ ಮಾಡಿ ನೋಡ್ತೀವಿ. ಸ್ಪೆಷಲ್ ಊಟ ಇರುತ್ತೆ. ನಮ್ಮ ಚರಣ್ ಅವ್ರಿಗೊಂದು ಥ್ಯಾಂಕ್ಸ್. ಫ್ರೆಂಡ್ಸ್, ಇವಾಗ ಸುಬ್ರಹ್ಮಣ್ಯದಲ್ಲಿ ಊಟ ಆಗಿ ದರ್ಶನ ಆಗಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಹೊರಟ್ವಿ. ವಯಾ ಬಿಸ್ಲೆಘಾಟ್, ಅರ್ಕಲ್ಗೋಡು, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಶನಿವಾರ ಸಂತೆ, ಸೀದಾ ಬೆಂಗಳೂರು. ಯಡಿಯೂರ್ಗೆ ಹೋಗೋ ಪ್ಲ್ಯಾನ್ ಇದೆ. ಅಲ್ಲಿ ಟೈಮಿಂಗ್ಸ್ ನೋಡೋಣ ಎಷ್ಟೊತ್ತಾಗುತ್ತೆ ರೀಚ್ ಆಗೋದು ಅಂತ, ಅದ್ರ ಮೇಲೆ ಡಿಪೆಂಡು. ದರ್ಶನಕ್ಕೆ ಬೇಗನೆ ಆಯ್ತು, 4 ಗಂಟೆಗೆ ಆಗೋಯ್ತು ನಮಗೆ. VIP ದರ್ಶನ ನಮ್ಮ ಶರಣಣ್ಣ ಕೊಡಿಸಿದ್ರು, ಅವ್ರ ಕಡೆಯಿಂದ ಆಯಿತು. ಥ್ಯಾಂಕ್ಸ್ ಶರಣಣ್ಣ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮುಂದೆ ಹೋದಾಗ ಸಿಗೋಣ.
ಅದೇ ತನಕ ಎಲ್ಲ ನೋಡ್ತಾ ಇರಿ ಚಾನಲ್. ಕರೆಕ್ಟಾಗಿ ವಿಡಿಯೋ ಮಾಡಿದ್ದೀರಾ ಮಾಡಿದೀವಪ್ಪ, ನೀನು ಕರೆಕ್ಟಾಗಿ ಡ್ರೈವಿಂಗ್ ಮಾಡಪ್ಪ. ಮಾಡ್ತಾ ಇದ್ದೀವಿ ವಿಡಿಯೋ ಮಾಡಿ. ಮುಂದ್ಗಡೆ ಯಾರೋ ಮಲಗಿದಾರಲ್ಲ. ದರ್ಶನ್ ಅವರು ಸ್ಲೀಪಿಂಗ್. ಓ ದರ್ಶನ್ ಸ್ಲೀಪಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದೆ ಬಿಸ್ಲೆ ವ್ಯೂ ಪಾಯಿಂಟ್. ಇಲ್ಲ ಸರಿ ಜಗ ಜಗ ಇಲ್ಲ 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 ಮುಂದಕ್ಕೆ ಬಂದಿಲ್ಲ. ರೆಡಿ ಇಲ್ಲ ಲೆಫ್ಟ್ಗೆ ಹಾಕಲ್ಲ. ಇಲ್ಲ ಅಲ್ಲೇ ಅಲ್ಲೆಲ್ಲ ಜಾಗ ಇಲ್ಲ ಕಲ್ಲ, ಅಲ್ಲಿ ಹಾಕಲ್ಲ. ತಡೆಯಲ್ಲ ನಾವು ನಿಜವಾಗ್ಲೂ ಜಾಗ ಇಲ್ಲ ಜಕ್ಕೆ. ಅಲ್ಲಿಗೆ ಬೇಡ ಕಳ್ಳ, ಗಾಡಿಗಳು ಬರ್ತಿರ್ತವೆ. ನೋಡಿ ಫ್ರೆಂಡ್ಸ್, ಬಿಸ್ಲೆ ವ್ಯೂ ಪಾಯಿಂಟ್ ಇದು. ಬಿಸ್ಲೆಘಟ್ಟಲ್ಲಿ 20 ರೂಪಾಯಿ ಒಬ್ರಿಗೆ ಎಂಟ್ರಿ ಫೀಸು. ವ್ಯೂ ಪಾಯಿಂಟೆಲ್ಲ ಫೋಟೋ ತೆಗೆಸ್ಕೊಳೋದು ಚೆನ್ನಾಗಿದೆ. ತೋರಿಸ್ತೀನಿ ತಡೀರಿ. ನೋಡಿ ಫ್ರೆಂಡ್ಸ್, ಬಿಸ್ಲೆಘಟ್ಟಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್. ಬೇಕಿ ನೀನು ಯಾವಾಗ ಪ್ರೀ ವೆಡ್ಡಿಂಗ್ ಮಾಡ್ಸೋದು? ಪಕ್ಕ ಮಾಡ್ತೀಯಾ? ನೋಡ ಜಕ್ಕೆ ಬರೀ ಇದೆಲ್ಲ ಮಾಡಿದ ಬ್ಲ್ಯಾಗ್ ಅಂದಲ್ಲ ಕಣ. ನೋಡಿ ಅಲ್ಲಿ ಕಾಣಿಸೋದೆ ಹೊಸಳ್ಳಿ ಗುಡ್ಡ ಟಾಪಲ್ಲಿ. ಅಲ್ಲೋಗಿ ಕಾಣಿಸಿದ್ರೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ದಟ್ಟವಾದ ಕಾಡು, ಕಾಡಿನ ಮಧ್ಯೆ ಏನೂ ಇಲ್ಲ. ಬಾರ ನೋಡಿ ಹೆಂಗೆ ಕಾಣಿಸುತ್ತೆ ವ್ಯೂ ಪಾಯಿಂಟ್. ನೋಡಿ ನಮ್ಮ ಹುಡುಗರು ಅಲ್ಲೋಗಿ ಕೂತಿದ್ದಾರೆ ಇಬ್ರು. ರಾಕೇಶ್ ಪ್ರೀ ವೆಡ್ಡಿಂಗ್ ಎಲ್ಲ ಮಾಡ್ಸಕ್ಕೆ ಬರ್ಬೋದು ಇಲ್ಲಿ. ಯಾರೋ ಕಪಲ್ ಮಾಡಿಸ್ತಾಯಿದ್ರು. ಬಿಸ್ಲೆಘಾಟಿನ ನಂತರ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಮತ್ತೆ ಡ್ರೈವಿಂಗ್ ಈಗ ನಮ್ಮ ರಾಕಿಬಾಯಿ. ಸಂಜೆ ಸನ್ಸೆಟ್ ಆಯ್ತು ಅನ್ಸುತ್ತಲ್ಲೇ. ಟೈಮ್ ಬಂದಲ್ಲ ಹೆಚ್ಚು ಕಮ್ಮಿ 6:30. ನಾವು ಬೆಂಗಳೂರಿಗೆ ಹೋಗೋಷ್ಟು, ಮನೆಗೆ ಹೋಗೋಷ್ಟೊತ್ತಿಗೆ 10:30 ಆಗುತ್ತೆ ಅನಿಸುತ್ತೆ. ನೋಡೋಣ, ಮಧ್ಯದಲ್ಲಿ ಊಟಕ್ಕೆಲ್ಲ ನಿಲ್ಸಿದ್ರೆ ಸಿಗೋಣ ಅಲ್ಲಿ. ರಾತ್ರಿಯ ಮಬ್ಬಲೆ ದೇವಲೋಕದ ಕಬ್ಬಲೆ, ಇಸ್ಕಿನೊಂದಿಗೆ ಸೂರ್ಯನು, ಐಸಿನೊಂದಿಗೆ ಚಂದ್ರನು, ರಂಬೆಯ ಡಿಸ್ಕೋ ವೀಕ್ಷಿಸಲು ಒಂದೇ ಚೇರಲ್ಲಿ ಕುಳಿತಿರಲು, ಸ್ನೇಹವ ಬರೆದ ಚಂದಿರನು ರಂಬೆ ಹಿಂದೆ ಓಡಿದನು. ಅವನ ಸುಡಲು ಸೂರ್ಯ ಎದ್ದು ನಿಲ್ತ, ಪ್ರಾಣ ಭಯದಿ ಚಂದ್ರ ಅವಿತು ಕುಳಿತ. ಆದಿಂದ ಇಬ್ಬರಿಗೂ ಸ್ನೇಹವೇ ಕೂಡಿಲ್ಲ, ಅವರಿಗೂ ಕುಡಿಯೋ ವೀಕ್ನೆಸ್. ಆದರೆ ಭೂಮಿಯ ಬೆಳಗೋದೆ ಅವ್ರ ಬಿಸ್ನೆಸ್. ಓಕೆ ಫ್ರೆಂಡ್ಸ್, ಇವಾಗ ವಾಪಸ್ ಬೆಂಗಳೂರಿಗೆ ಬಂದ್ವಿ. ನಮ್ಮ ಮನೆ ಹತ್ರ ನನ್ನ ಬಿಟ್ಬಿಟ್ಟು ಇವರಿಬ್ಬರು ಅವ್ರ ಮನೆ ಹತ್ರ ಹೋಗ್ತಾರೆ. ಸೊ ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗ್ತಿದೆ. ಎಲ್ಲರೂ ನೆಕ್ಸ್ಟ್ ವ್ಲಾಗಲ್ಲಿ, ಅಂದರೆ ನೆಕ್ಸ್ಟ್ ಎಲ್ಲ ಟ್ರಿಪ್ ಹೋದಾಗ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಕೇಶ್ ಬಾಯ್ ಹೇಳಪ್ಪ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.